ತಪ್ಪೆಲ್ಲ ನಂದೆ. ನಾನು ಅವನ್ನ ನಂಬಾರ್ದಿತ್ತು, ನಂಬಿಟ್ಟೆ. ಆದ್ರೆ ಆಮೇಲೆ ಗೊತ್ತಾಗ್ತಾ ಹೋಯ್ತು ಅವನೆಂತವನು ಅಂತ. ಅವನಿಗೆ ಎಲ್ಲ ತರ ಚಟನೂ ಇದೆ, ಒಂದಲ್ಲ ಎರಡಲ್ಲ, ಎಲ್ಲ ತರ. ನಾನು ನನ್ನ ನಂಬಿ ಮೋಸ ಹೋಗ್ಬಿಟ್ಟೆ. ಇದೇ ಅವನ ಪ್ರಪಂಚ. ಎಲ್ಲರ ಸವಸನೂ ಇತ್ತು ಅವನ್ಗೆ. ಹಾಗೆಲ್ಲ ಇದ್ನ ಅವನು? ಹೌದಣ್ಣ, ಅವನಿವತ್ತಿಲ್ಲಿ ಬಂದಿದ್ದು ಮಾತಾಡಿದ್ದು ಎಲ್ಲ ನಾಟಕನೇ. ಅವನಿಗೆ ಯಾವತ್ತೂ ನನ್ನ ಮೇಲಾಗ್ಲಿ ಲಚ್ಚಿ ಮೇಲಾಗ್ಲಿ ಇಷ್ಟು ಪ್ರೀತಿ ಇರಲಿಲ್ಲ, ಇರೋದು ಇಲ್ಲ. ಅವನ್ ಮಾಡಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೀಗ್ಲೂ ಬೆಚ್ಚ ಬಿದ್ದಂಗೆ ಆಗುತ್ತೆ. ಅಷ್ಟು ನೋಡ್ಬಿಟ್ಟಿದ್ದೀನಿ, ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನನಗಾಗಿದ್ದು ಬೇರೆ ಯಾವ ಹೆಣ್ಣಿಗೂ ಆಗ್ಬಾರ್ದು. ಅದಕ್ಕೆ ನಾವು ಅವಳನ್ನ ಇನ್ನಷ್ಟು ಪ್ರಶ್ನೆ ಕೇಳಿ ಮತ್ತೆ ಒದ್ದಾಟಕ್ಕೆ ಸಿಕ್ಕಿಸೋದು ಬೇಡ. ನಮ್ಗೆ ಎಲ್ಲ ಅರ್ಥ ಆಗಿದೆಯಲ್ಲ ಅವನು ಯಾರು, ಅವನ್ ಬಿಹೇವಿಯರ್ ಹೇಗೆ ಅಂತ ನಾವೇ ನೋಡಿದೀವಲ್ಲ. ಮಗುನ ಸುಧಾನ ಅವನು ಚೆನ್ನಾಗಿ ನೋಡ್ಕೋತಾನೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಭೂಮಿಕಾ. ಸುಧಾ ಚೆನ್ನಾಗಿರ್ಬೇಕು ಅಂದ್ರೆ ಸುಧಾ ಅವನಿಂದ ದೂರ ಇರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸ್ವತ್ತನ್ನ ಅವನ ಹತ್ರ ಬಿಡಬಾರ್ದು. ಅದಕ್ಕೆ ಅವ್ನು ಲಾಯಕ್ಕಲ್ಲ. ಇಂಥವರೆಲ್ಲ ನಾಯಿ ಬಾಲತ್ತರ, ರಿಪೇರಿ ಆಗಲ್ಲ. ರಿಪೇರಿ ಆಗ್ಬೇಕು ಅಂತ ಅವ್ರಿಗೆ ಅನ್ಸಲ್ಲ. ಇರೋ ತನಕ ಇನ್ನೊಬ್ರು ಜೀವ ತಿನ್ಕೊಂಡೇ ಇರ್ತಾರೆ. ಗೊತ್ತಿದ್ದು ನಾವು ಮತ್ತೆ ಅವಳನ್ನ ನರ್ಕಕ್ಕೆ ತಳಬೇಕಾ ಹೇಳಿ? ಹಾಗೆ ಹೇಳ್ತಿಲ್ಲ, ಒಂದ್ಸತಿ ಸುಧಾನ್ ಕೂರಿಸಿ ಮಾತಾಡಿ ಅಂತ ಹೇಳ್ತಿದ್ದೀನಿ. ಇದು ಸುಧಾ ಲೈಫ್ಗೆ ಸಂಬಂಧಪಟ್ಟಿದ್ದು. ನಾವೀಗ ಅನ್ಕೊಂಡಿದೀವಿ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿ ಅಷ್ಟೇ. ನಾವ್ ಏನೇ ಮಾಡಿದ್ರು ಅವಳ ಗಮನಕ್ಕೆ ತರ್ಬೇಕಲ್ವಾ? ಸರಿ, ನೀವ್ ಹೇಳಿದ್ದು ಅರ್ಥ ಆಯ್ತು, ಮಾತಾಡೋಣ ಬಿಡಿ. ಹಾಗೆ ಸುಧಾ ಗಂಡನ ಹತ್ರನೂ ಮಾತಾಡಿ. ಅವನ ಹತ್ರ ಯಾಕೆ ಮಾತಾಡ್ಬೇಕು? ಒಂದ್ ಚಾನ್ಸ್ ಕೊಡ್ಬೋದಲ್ವಾ? ಅದ್ರಲ್ಲಿ ಏನೂ ತಪ್ಪಿಲ್ಲ. ಬದ್ಲಾದ್ರೂ ಒಳ್ಳೇದೇ ಅಲ್ವಾ? ಬದ್ಲಾಗಿಲ್ಲ ಅಂತ ಅನ್ಸಿದ್ರೆ ಏನ್ ಮಾಡ್ಬೇಕು ಅಂತಿದ್ರೆ ಅದನ್ನೇ ಮಾಡಿ. ನೋಡಿ, ನನ್ನ ಪ್ರಕಾರ ಯಾವುದೇ ಸಂಬಂಧ ಆಗ್ಲಿ ಅದನ್ನ ಜೋಡ್ಸೋದಕ್ಕೆ ಪ್ರಯತ್ನ ಪಡ್ಬೇಕು. ಮುರಿಯೋದು ಲಾಸ್ಟ್ ಆಪ್ಷನ್ ಆಗಿರ್ಬೇಕು. ಹೌದು ಗಳಿ, ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಮುರಿಯೋದು ಸುಲಭ ಕಣು, ಆದ್ರೆ ಅದನ್ನ ಕಟ್ಟೋದು, ಬೆಳೆಸೋದು ಇಬ್ರು ಹೇಳ್ತಾ ಇದ್ದೀರಾ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಮಾತಾಡೋಣ ಬಿಡಿ. ಥ್ಯಾಂಕ್ ಯು. ನಾನು ನಿಮಗೆ ಮಗುಗೆ ನನ್ನ ಹೆಸರು ಹಾಕ್ಬೋದಾ ಮೇಡಮ್? ಸರ್ ನಮಸ್ತೆ, ನನ್ನ ಹೆಸರು ನಟರಾಜ್ ಅಂತ, ಸುಧನ್ ಗಂಡ. ಪ್ಲೀಸ್ ಸರ್, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ದಯವಿಟ್ಟು ನನ್ನ ಮಗಳು ನನ್ನ ಜೊತೆ ಕಳಿಸ್ಕೊಡಿ ಸರ್. ಫ್ರೆಂಡ್, ಯಾಕೊಬ್ರೆ ಕೂತಿದ್ದೀರಾ? ಬೋರ್ ಆಗಲ್ವಾ? ಇಲ್ಲ ಪುಟ್ಟೆ, ನಾನೀಗಿರೋ ಪರಿಸ್ಥಿತಿಯಲ್ಲಿ ಹಿಂಗಿರೋದೇ ಒಳ್ಳೇದು. ಇದೇ ನೆಮ್ಮದಿ. ಒಬ್ಬನೇ ಇದ್ಬಿಡ್ತೀನಿ. ಏನ್ ಹೇಳ್ತಿದ್ದೀರಾ ಫ್ರೆಂಡ್? ನಂಗೆ ಅರ್ಥ ಆಗ್ತಿಲ್ಲ. ಬೇಡ ಬಿಟ್ಬಿಟ್ಟ, ಇದೆಲ್ಲ ನಿನ್ಗೆ ಬೇಡದೇ ಇರೋ ವಿಷಯ. ಸರಿ ಬನ್ನಿ, ನಂಗೂ ಬೋರ್ ಆಗ್ತಿದೆ, ಆಟ ಆಡೋಣ. ಹಾ, ಹೋಗೋಣ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನು? ನೀನು ಯಾಕೆ ಈ ವಿಷಯ ನನ್ಗೆ ಹೇಳಲೇ ಇಲ್ಲ? ಯಾವ ವಿಷಯ? ಅದೇ ನಿಮ್ಮಪ್ಪ ಇರೋ ವಿಷಯ. ಆ ವಿಷಯನಾ? ಯಾಕೆ ಹೇಳಲಿಲ್ಲ? ನೀನು ಹೇಳಲಿಲ್ಲ, ನಿಮ್ಮಮ್ಮನೂ ಹೇಳಲಿಲ್ಲ. ಅವರು
ಕೆಟ್ಟವರು. ಅದಕ್ಕೆ ಅವ್ರ ಬಗ್ಗೆ ಅಮ್ಮ ಮಾತಾಡಲ್ಲ. ಅದಕ್ಕೆ ನಾನೇನು ಹೇಳಿಲ್ಲ. ಕೆಟ್ಟವ್ರನ್ನ ದೂರ ಇಡ್ಬೇಕಂತೆ ಅಮ್ಮ ಹೇಳ್ತಾರೆ. ಕೆಟ್ಟವ್ರ ಬಗ್ಗೆ ಮಾತಾಡಿದ್ರೆ ಕೆಟ್ಟದಾಗುತ್ತಂತೆ. ಹಾ ಪುಟ, ಒಳ್ಳೇದು. ನಿಮ್ಮಮ್ಮ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಅಂತ ಅಮ್ಮನ ಪಡೆಯೋಕ್ಕೂ ಅದೃಷ್ಟ ಮಾಡಿದ್ದೆ ನೀನು. ಆದರೆ ನಾನು ದುರದೃಷ್ಟವಂತ. ಯಾಕೆ ಫ್ರೆಂಡ್ ಹಾಗೆ ಹೇಳ್ತಿದ್ದೀರಾ? ನೀನು ನನ್ನ ಜೊತೆಲೇ ಇರ್ತೀಯ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂದ್ಕೊಂಡಿದ್ದೆ. ಆದರೆ ಇವಾಗ ನಿಮ್ಮಪ್ಪ ಬಂದಿದ್ದಾರೆ, ನೀನು ನನ್ನನ್ನು ಬಿಟ್ಟು ನಿಮ್ಮಪ್ಪನ ಜೊತೆ ಹೋಗ್ಬಿಡ್ತೀಯಲ್ವಾ ಫ್ರೆಂಡ್? ಬೇಜಾರ್ ಮಾಡ್ಕೋಬೇಡ ಫ್ರೆಂಡ್, ಏನ್ ಮಾಡಕ್ಕಾಗುತ್ತೆ? ನಾನು ಹಾಗೆ ಅನ್ಕೊಂಡಿದ್ದೆ, ನಾನು ಯಾವಾಗ್ಲೂ ನಿನ್ ಜೊತೆಲೇ ಇಡ್ಬೇಕು ಅಂತ. ನೀನೇ ನನ್ನ ಅಪ್ಪ ಆಗ್ಲಿ ಅನ್ಕೊಂಡೆ. ಅಮ್ಮನೇ ಹೇಳಿದ್ರು ನೀನೇ ನನ್ನ ಅಪ್ಪ ಆಗ್ತೀಯ ಅಂತ. ಆದ್ರೆ ಈಗ ಅಲ್ಲೆಲ್ಲಿಂದನೋ ಕೆಟ್ಟಪ್ಪ ಬಂದ್ಬಿಟ್ರು. ನೀನು ನನ್ನ ಅಪ್ಪ ಆಗನ್ನ ತಪ್ಪಿಸ್ಬಿಟ್ರು. ನನ್ಗೆ ನೀನೇ ಇಷ್ಟ ಫ್ರೆಂಡ್. ನೀನ್ ನಮ್ಮ ಅಪ್ಪ ಆಗಿದ್ರೆ ಚೆನ್ನಾಗಿರೋದು. ನನ್ ಜೊತೆ ಆಟ ಆಡ್ತೀಯಾ, ಸುತ್ತಾಡಿಸ್ತೀಯಾ, ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀಯಾ.